ಸಂಯುಕ್ತ ಪಾಟೀಲ್ ಅವರ ರಾಜಕೀಯ ಭಾಗ್ಯದ ಬಾಗಿಲು ಬಾಗಲಕೋಟೆಯಿಂದ ತೆರೆಯುತ್ತೆ ಅಂತ ಅನ್ಸುತ್ತೆ ನಿಮಗೆ? 100% ರೀ ಸರ್. ಭಾಗ್ಯದ ಬಾಗಿಲು ತೆಗೆದು ಭಾಗ್ಯದ ಭಗೀರಥ ಒಂದು ನೇತೃತ್ವದಲ್ಲಿ ತೆಗೆಯುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅಲ್ಲ, ಈಗ 20 ವರ್ಷದ ನಿರಂತರವಾಗಿ ಇದ್ದಂತವ್ರು ಇಲ್ಲಿ ಗದ್ದಿಗೌಡರು ಏನೆಲ್ಲ ಪ್ರಯತ್ನ ಆದ್ರೂ ಕೂಡ ಯಾರು ಅವ್ರನ್ನ ಬೀಟ್ ಮಾಡಕ್ಕಾಗಿಲ್ಲ. ಒಂದ್ ಅರ್ಥದಲ್ಲಿ ಬೇರೆ ಬೇರೆ ಕಾರಣ, ಮೋದಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾರಣದಿಂದಲೂ ಕೂಡ ಲಕ್ಕಿಯೆಸ್ಟ್ MP ಅನ್ನೋ ಮಾತಲ್ಲಿ ಅವರಿದ್ದಾರೆ. ಈ ಸರಿ ಅವ್ರನ್ನ ಬೀಟ್ ಮಾಡ್ತೀರಂತ ವಿಶ್ವಾಸ ಇದೆ ಸರ್? ಐ ವಾಸ್ ಬೋರ್ನ್ ಇನ್ 1994. 1994 ನಾ ಹುಟ್ಟಿದ್ದು ಗಜಕೇಶ್ವರಿ ಯೋಗನಾಗ ಹುಟ್ಟಿನಿ. ನನ್ನ ಲಕ್ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಅದ. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ 1994 ನಮ್ಮ ಅಪ್ಪ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಈ ಸರಿ ನಾನು ಇಲ್ಲಿಗೆ ಬಂದಿನಿ ಅಂತಂದ್ರ ಆ ಯೋಗವನ್ನ ನಾನು ಬಾಗಲಕೋಟೆಗೂ ತಂದೆ ಕೊಡ್ತೀನಿ ಅಂತ ನಿಮ್ಗೆ ಹೇಳಕ್ ಇಚ್ಛಾ. ಈ ಸದ್ಯ ಇರ್ತಾ ಇರೋದು ಪಕ್ಷದಲ್ಲಿ ಕೆಲವೊಂದಿಷ್ಟು ಅಸಮಾನ ಹೈಕಮಾಂಡ್ ಎಲ್ಲ ಸರಿ ಮಾಡುತ್ತೆ ಅಂತ ವಿಶ್ವಾಸ ಇದೆ. ಆದಷ್ಟು ಬೇಗ ಮಾಡಿದ್ರೆ ಎಲ್ಲ ಒಂದ್ ಕಡೆ 100% ಸರ್. ಇದು ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಆಗೋದು ಬಹಳ ಸಹಜಿಕ. ಅದು ಒಂದು ಕುಟುಂಬ ಇದ್ದಂಗೆ ಅಲ್ರಿ ಸರ್. ಇವಾಗ ಇಷ್ಟು ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಿದ್ದು ಅಂತ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಂಗ್ ಆಗೋದಿಲ್ಲ ಹೇಳ್ರಿ ಸರ್? ಹಾಗೆ ಆಗ್ತಾವ್ರಿ. ಅವ್ರ ಮನವನ್ನ ನಾವು ಒಲಿಸ್ತೀವಿ. ಅಕ್ಕ ನಮ್ಮವರು, ನಾವು ಎಂದೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಸಂಯುಕ್ತ ಪಾಟೀಲ್ ಅವರ ರಾಜಕೀಯ ಭಾಗ್ಯದ ಬಾಗಿಲು ಬಾಗಲಕೋಟೆಯಿಂದ ತೆರೆಯುತ್ತೆ ಅಂತ ಅನ್ಸುತ್ತೆ ನಿಮಗೆ? 100% ರೀ ಸರ್. ಭಾಗ್ಯದ ಬಾಗಿಲು ತೆಗೆದು ಭಾಗ್ಯದ ಭಗೀರಥ ಒಂದು ನೇತೃತ್ವದಲ್ಲಿ ತೆಗೆಯುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಅಲ್ಲ, ಈಗ 20 ವರ್ಷದ ನಿರಂತರವಾಗಿ ಇದ್ದಂತವ್ರು ಇಲ್ಲಿ ಗದ್ದಿಗೌಡರು ಏನೆಲ್ಲ ಪ್ರಯತ್ನ ಆದ್ರೂ ಕೂಡ ಯಾರು ಅವ್ರನ್ನ ಬೀಟ್ ಮಾಡಕ್ಕಾಗಿಲ್ಲ. ಒಂದ್ ಅರ್ಥದಲ್ಲಿ ಬೇರೆ ಬೇರೆ ಕಾರಣ, ಮೋದಿಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಾರಣದಿಂದಲೂ ಕೂಡ ಲಕ್ಕಿಯೆಸ್ಟ್ MP ಅನ್ನೋ ಮಾತಲ್ಲಿ ಅವರಿದ್ದಾರೆ. ಈ ಸರಿ ಅವ್ರನ್ನ ಬೀಟ್ ಮಾಡ್ತೀರಂತ ವಿಶ್ವಾಸ ಇದೆ ಸರ್? ಐ ವಾಸ್ ಬೋರ್ನ್ ಇನ್ 1994. 1994 ನಾ ಹುಟ್ಟಿದ್ದು ಗಜಕೇಶ್ವರಿ ಯೋಗನಾಗ ಹುಟ್ಟಿನಿ. ನನ್ನ ಲಕ್ ಎಲ್ಲರಿಗಿಂತಲೂ ಸ್ಟ್ರಾಂಗ್ ಅದ. ಸೊ ಅದಕ್ಕೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ 1994 ನಮ್ಮ ಅಪ್ಪ ಅವರು ಮೊದಲನೇ ಬಾರಿ ಶಾಸಕರಾದ್ರು. ಈ ಸರಿ ನಾನು ಇಲ್ಲಿಗೆ ಬಂದಿನಿ ಅಂತಂದ್ರ ಆ ಯೋಗವನ್ನ ನಾನು ಬಾಗಲಕೋಟೆಗೂ ತಂದೆ ಕೊಡ್ತೀನಿ ಅಂತ ನಿಮ್ಗೆ ಹೇಳಕ್ ಇಚ್ಛಾ. ಈ ಸದ್ಯ ಇರ್ತಾ ಇರೋದು ಪಕ್ಷದಲ್ಲಿ ಕೆಲವೊಂದಿಷ್ಟು ಅಸಮಾನ ಹೈಕಮಾಂಡ್ ಎಲ್ಲ ಸರಿ ಮಾಡುತ್ತೆ ಅಂತ ವಿಶ್ವಾಸ ಇದೆ. ಆದಷ್ಟು ಬೇಗ ಮಾಡಿದ್ರೆ ಎಲ್ಲ ಒಂದ್ ಕಡೆ 100% ಸರ್. ಇದು ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಆಗೋದು ಬಹಳ ಸಹಜಿಕ. ಅದು ಒಂದು ಕುಟುಂಬ ಇದ್ದಂಗೆ ಅಲ್ರಿ ಸರ್. ಇವಾಗ ಇಷ್ಟು ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಿದ್ದು ಅಂತ ಒಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಂಗ್ ಆಗೋದಿಲ್ಲ ಹೇಳ್ರಿ ಸರ್? ಹಾಗೆ ಆಗ್ತಾವ್ರಿ. ಅವ್ರ ಮನವನ್ನ ನಾವು ಒಲಿಸ್ತೀವಿ. ಅಕ್ಕ ನಮ್ಮವರು, ನಾವು ಎಂದೂ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ನಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಇದಿಷ್ಟು ಏನು ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರ ಮಾತು. ಏನು ಅಸಮಾಧಾನಗಳು, ಭಿನ್ನಮತಗಳು ಏನೇ ಇದ್ರು ಕೂಡ ಅದಕ್ಕೆ ಒಂದು ಅಂತಿಮ ಇದ್ದೇ ಇರುತ್ತೆ. ಹೈಕಮಾಂಡ್ ನಮ್ಮ ಮನವೊಲಿಸುತ್ತೆ ಮತ್ತು ನನ್ನ ರಾಜಕೀಯದ ಒಂದು ಭಾಗ್ಯದ ಬಾಗಿಲು ಇದೇ ಕ್ಷೇತ್ರದಿಂದಲೇ ತೆರೆಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.